ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಾನು ಚಿಕನ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಒಂದು 6 ಹಾಕ್ಕೊಂಡಿದ್ದೀನಿ. ಒಂದು ಚಕ್ಕೆ 1 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಒಣಮೆಣಸಿನ್ಕಾಯಿ ಒಂದು 6ರಿಂದ 8 ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಸೋಂಪನ್ನು ಸೇರಿಸ್ಕೊಳ್ಳೋಣ. ಸೋಂಪು ಒಂದು 3/4 ಟೀ ಸ್ಪೂನ್ ಆದರೆ ಸಾಕು. ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಜೀರ್ಣಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ, ಪರಿಮಳನೂ ಅಷ್ಟೇ ಚೆನ್ನಾಗಿರುತ್ತೆ. 4 ಟೊಮೊಟೊಗಳನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳಿಕ್ಕೆ ಆ ಬಾಣಲೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದ್ರ ಜೊತೆ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಬೇಗ ಬೆಂದೋಗುತ್ತೆ. ಸೊ ಟೊಮೊಟೊ ಚೆನ್ನಾಗಿ ಬೇಯಬೇಕು, ಅದರಿಂದನೇ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳಬೇಕು. ಸೊ ನಾನಿವಾಗ ಟೊಮೊಟೊ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಟೊಮೊಟೊ ಬೆಂದು ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಅದರಿಂದ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡೆ. ಸೊ ಇದು ಸ್ವಲ್ಪ ಒಂದು 2 ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಮತ್ತು ನೀರಿನ ಅಂಶವೂ ಜಾಸ್ತಿ ಆಗುತ್ತೆ. ಸೊ ಹೀಗೆ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಆಗಿದೆ ಈಗ ನೋಡಿ, ಎಲ್ಲ ಬೆಂದಿದೆ. ಸೊ ಇದನ್ನು ಒಂದು 2 ನಿಮಿಷಕ್ಕೆ ಮುಚ್ಚಳ ಹಾಕಿ ಮುಚ್ಚಿ ಮತ್ತು ತೆಗೆದು ನೋಡಿದ್ರೆ ಚೆನ್ನಾಗಿ ಬೆಂದೋಗಿದೆ. ನೋಡಿ, ಇದು ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಇದೆಯಲ್ಲ, ಅದನ್ನು ಸೇರಿಸ್ಕೊಳ್ತೀನಿ. 1 ಟೀ ಸ್ಪೂನ್ ಆದರೆ ಸಾಕು ಕಸೂರಿ ಮೆಥಿ. ಸೊ ಆ ಕಸೂರಿ ಮೆಥಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಕಲಿಸ್ಕೊಂಡು ಆಗಿದೆ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಳ್ಳೆ ರುಚಿಯಾದಂತಹ ಒಂದು ಮಸಾಲೆ ಇದು. ಸೊ ಬೇಕಾದರೆ ಈ ಥರ ಮಸಾಲೆನ ಫ್ರೈ ಮಾಡಿಕೊಂಡು ಎಲ್ಲ ಸಾರುಗಳಿಗೂ ಹಾಕ್ಕೊಂಡ್ರು ಒಳ್ಳೆ ರುಚಿ ಕೊಡುವಂತಹ ಒಂದು ಸಾರು, ತುಂಬ ಚೆನ್ನಾಗಿರುವಂಥದ್ದು ಒಂದು ಸಾರು. ಸೊ ನಾನು ಇವಾಗ ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ ಇದೆ. ಸೊ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ, ಒಂದು ಅರ್ಧ ನಿಂಬೆಹಣ್ಣು ರಸ. ಖಾರಕ್ಕೆ ಒಣಮೆಣಸಿನ್ಕಾಯಿ ಪೌಡ್ರ್ ಮಾಡಿ ಹಾಕ್ಕೊಂಡಿರೋದು ಮತ್ತು ಅರಿಶಿಣ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಒಂದು 3/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅಲ್ಲಿ ಟೊಮೊಟೊಗೆ ಆಲ್ರೆಡಿ ಹಾಕಿದ್ದೀವಿ. ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು. ನಾನು ಒಂದು 3/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಗಿದೆ ಇದು. ಮ್ಯಾರಿನೇಟ್ ಮಾಡಿ ಇಡೋಣ. 10 ನಿಮಿಷದಷ್ಟು ಸ್ಟೋರ್ ಮಾಡಿ ಇಡೋಣ, ಚೆನ್ನಾಗಿ ನಾದ್ಕೊಳ್ಳಿ. ಸೊ ಅದೇ ಬಾಣಲೆಗೆ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಾಡಿಕೊಂಡು ಆ ಚಿಕನನ್ನೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಲ್ಲ, ಆ ಚಿಕನನ್ನು ತೆಗೆದು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆಗೆ ಹಾಕ್ಕೊಂಡ್ರೆ ಒಳ್ಳೆ ಫ್ರೈ ಬರುತ್ತೆ. ಅದರಿಂದ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕಾದರೆ ನಿಮಗೆ ಎಷ್ಟು ರೋಸ್ಟ್ ಅಂತ ಬೇಕೋ ಆ ಥರ ರೋಸ್ಟು ನೀವು ಮಾಡ್ಕೋಬೋದು. ಸೊ ನಾನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಂದರೆ ಕಲರ್ ಚೇಂಜ್ ಆಗಬೇಕು ಅಷ್ಟು ತನಕ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಡಾರ್ಕ್ ಬ್ರೌನ್ಗೂ ಫ್ರೈ ಮಾಡ್ಕೊಳ್ತಾರೆ, ಇಲ್ಲ ಮೀಡಿಯಮ್ ಬ್ರೌನ್ಗೂ ಫ್ರೈ ಮಾಡ್ಕೊಳ್ತಾರೆ. ನಾನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಂದಿರಬೇಕು ಆ ಥರ ಚಿಕನನ್ನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಟೇಸ್ಟ್ ಇರುತ್ತೆ. ಸೊ ಅದರಿಂದ ಈ ಥರ ಫ್ರೈ ಮಾಡ್ಕೋಬೇಕು. ಅದೇ ಬಾಣಲಿಗೆ ನಾನು ಇವಾಗ ಮಸಾಲೆ ರುಬ್ಬಿಟ್ಟಿದ್ದೀನಲ್ಲ, ಎಲ್ಲನೂ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಫಿಲ್ಟ್ರ್ ಮಾಡ್ಕೋಬೋದು. ಮಸಾಲೆನ ನಾವು ಏನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿದೆಯಲ್ಲ, ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು. ಸೇರಿಸ್ಕೊಂಡ್ರೆ ನುಣ್ಣಗೆ ಇರುತ್ತೆ ಮತ್ತು ಪೇಸ್ಟು ಕ್ರೀಮ್ ಥರ ಇರುತ್ತೆ. ಸೊ ನಾವು ಹಾಗೆ ಮಾಡಿಕೊಂಡ್ರೆ ಇದು ಒಂಥರ ಸಾರು ಥರ ಇರುತ್ತೆ. ಸೊ ಅದರಿಂದ ತೊಂದರೆ ಇಲ್ಲ. ಪೇಸ್ಟ್ ಥರ ಇದ್ರೂ ತೊಂದರೆ ಇಲ್ಲ ಮತ್ತು ಸಾರು ಥರ ಇದ್ರೂ ತೊಂದರೆ ಇಲ್ಲ. ಮಾಡಿಕೊಂಡು ಕ್ರೀಮ್ ಥರ ಇರುತ್ತೆ. ಇದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಬೆಂದಾಗಿದೆ ಮಸಾಲೆ. ಸೊ ಇದಕ್ಕೆ ನಾನು ಮಿಕ್ಸಿನ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ನಾವು ಕಲಿಸ್ಕೋಬೇಕು. ಯಾಕಂದರೆ ಇದರಲ್ಲಿ ಉಪ್ಪು ಆಲ್ರೆಡಿ ಸೇರಿಸ್ಕೊಂಡಿದ್ದೀವಿ ಉಪ್ಪನ್ನು. ಸೊ ರುಚಿಗೆ ಬೇಕಾಗಿರೋದಷ್ಟು ಸಾಕಾಗಿದೆ. ಸೊ ಇದನ್ನು 2 ಕಡೆಯೂ ನಾವು ಟೊಮೊಟೊಗೂ ಹಾಕ್ಕೊಂಡಿದ್ದೀವಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀವಿ. ಸೊ ಅದರಿಂದ ಉಪ್ಪನ್ನು ಹಾಕೋ ನೆಸಿಟಿ ಇಲ್ಲ. ನೋಡಿ, ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಮಸಾಲೆಗೆ ಉಪ್ಪು ಬೇಕಾಗುತ್ತೆ. ಸೊ ನೀರು ಹಾಕಿಲ್ಲ ಅಂದರೆ ಇಷ್ಟಿಗೆ ಸಾಕಾಗುತ್ತೆ. ಸೊ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ತಿಕ್ಕಾದರೆ ಅಷ್ಟೇ
ಲೇ ಟೈಮ್ ಆಗ್ತಾ ಆಗ್ತಾ ಮತ್ತು ಗಟ್ಟಿ ಆಗಿಬಿಡುತ್ತೆ. ಸೊ ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ಫಸ್ಟು ಟೇಸ್ಟ್ ಮಾಡಿ ನೋಡಿ ಮತ್ತು ಉಪ್ಪು ಸೇರಿಸ್ಕೊಳ್ಳೋಣ. ಸೊ ಇದಕ್ಕೆ ಬೇಕಾಗಿದೆ ಸ್ವಲ್ಪ. ಸೊ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡೆ. ಸೊ ಚೆನ್ನಾಗಿ ಬೆಂದಿದೆ ಮಸಾಲೆ. ಸೊ ಈ ಮಸಾಲೆಗೆ ನಾನು ಚಿಕನೆಲ್ಲ ಸೇರಿಸ್ಕೊಂಡು ಅದು ಕುದಿಲಿಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ. ಮಸಾಲೆಯಲ್ಲಿರುವಂಥ ಮಸಾಲೆ ಎಲ್ಲ ಹೊರಗಡೆ ಬರುತ್ತೆ. ಆ ಥರ ಫ್ರೈ ಆಗಿರುತ್ತೆ ಇದು. ಸೊ ಅದರಲ್ಲೇ ಎಣ್ಣೆ ಎಲ್ಲ ಸೇರಿಸ್ಕೊಂಡಿದ್ದೀವಲ್ಲ ಅದೂ ಹೊರಗಡೆ ಬರೋ ಥರ ಇರುತ್ತೆ. ಸೊ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಗಟ್ಟಿಗೆ ಆಗ್ತಾ ಹೋಗ್ತಾಯಿದೆ ಸಾರು. ಸೊ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ಅಷ್ಟು ತಿಕ್ನೆಸ್ ನೀವು ಮಾಡ್ಕೋಬೋದು. ನೋಡಿ ನನಗೆ ಇಷ್ಟ ಆದರೆ ಸಾಕಾಗುತ್ತೆ. ಸೊ ಆರಾಮಾಗಿ 4 ಜನ ಒಂದು ದೋಸೆಗೋ ಇಲ್ಲ ಚಪಾತಿಗೋ ಇಲ್ಲ ಅನ್ನಕ್ಕೋ ಆರಾಮಾಗಿ ತಿನ್ಬೋದು. ಸೊ ನಾನು ಚಪಾತಿಗೆ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ ಮತ್ತು ನಮ್ಮ ವಿಡಿಯೋಗಳಿಗೆ ಕಮೆಂಟ್ಗಳನ್ನ ಹಾಕಿ ಒಂದು ಲೈಕ್ ಕೊಡಿ. ಧನ್ಯವಾದಗಳು. ಮತ್ತು ಇದೇ ವಿಡಿಯೋಗಳು ನಿಮಗೆ ಯಾವ ಥರ ರೆಸಿಪಿಗಳು ಇಷ್ಟ ಆಗುತ್ತೆ, ವೆಜ್ಜಾ ನಾನ್ ವೆಜ್ಜಾ ನಮಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.